ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳುವ ಸೈಡ್ ಎಫೆಕ್ಟ್ ನಿಂದ, ಒಬೆಸಿಟಿ ಹೆಚ್ಚಾಗೋದ್ರಿಂದ, ಮಾನಸಿಕ ಒತ್ತಡಗಳಿಂದ, ಬೆಳಕಿನ ಕಿರಣಗಳು ಮೆದುಳಿಗೆ ತೊಂದರೆ ಮಾಡ್ತವೆ. ಅಲ್ಲಿ ನಿದ್ರೆ ಬರುವ ಹಾರ್ಮೋನ್ ಮೆಲಟನಿನ್ ಮತ್ತೆ ಇಂಥವೆಲ್ಲ ಹಾರ್ಮೋನ್ ಸೆಕ್ರೇಷನ್ ಆಗ್ಲಿಕ್ಕೆ ತೊಂದರೆ ಆಗಿ ಬಯಾಲಜಿಕಲ್ ಕ್ಲಾಕ್ ಇಂಬ್ಯಾಲೆನ್ಸ್ ಆಗಿ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ಆ ಕಷಾಯವನ್ನ ಒಂದು ಅರ್ಧ ಲೋಟ ಹಾಲಿಗೆ ಬೆರೆಸಿ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ಈ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕುರಿತಾಗಿ ಮಾಹಿತಿ ನೋಡೋಣ. ನಿದ್ರಾಹೀನತೆ ಸಮಸ್ಯೆ ಅದಕ್ಕೆ ಬರ್ತದೆ ಹಾರ್ಮೋನ್ ವ್ಯತ್ಯಾಸದಿಂದ, ಮಾನಸಿಕ ಒತ್ತಡಗಳಿಂದ, ಆಮೇಲೆ BP, ಶುಗರ್, ಕೊಲೆಸ್ಟ್ರಾಲ್ ಇಂಥ ಸಮಸ್ಯೆಗಳಿಗೆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳುವ ಸೈಡ್ ಎಫೆಕ್ಟ್ ನಿಂದ, ಒಬೆಸಿಟಿ ಹೆಚ್ಚಾಗೋದ್ರಿಂದ, ಮಾನಸಿಕ ಒತ್ತಡಗಳ ಒಂದು ಕಾರಣದಿಂದ, ಮಾನಸಿಕ ರೋಗಗಳಿಂದ, ಅಜೀರ್ಣ ಮಲಬದ್ಧತೆ ಕಾರಣದಿಂದ, ರಾತ್ರಿ ತಡವಾಗಿ ಮಲ್ಕೊಳ್ಳೋದ್ರಿಂದ, ಟಿವಿ ಮೊಬೈಲು ಜಾಸ್ತಿ ನೋಡೋದ್ರಿಂದ, ರಾತ್ರಿ 6 ಗಂಟೆ ಮೇಲೆ ಟಿವಿ ಮೊಬೈಲ್ ನೋಡ್ಲೇಬಾರದು. ನೋಡಿದ್ರೆ ನಿದ್ದೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೆಳಕಿನ ಕಿರಣಗಳು ಮೆದುಳಿಗೆ ತೊಂದರೆ ಮಾಡ್ತವೆ. ಅಲ್ಲಿ ನಿದ್ರೆ ಬರುವ ಹಾರ್ಮೋನ್ ಮೆಲಟನಿನ್ ಮತ್ತೆ ಇಂಥವೆಲ್ಲ ಹಾರ್ಮೋನ್ ಸೆಕ್ರೇಷನ್ ಆಗ್ಲಿಕ್ಕೆ ತೊಂದರೆ ಆಗಿ ಬಯಾಲಜಿಕಲ್ ಕ್ಲಾಕ್ ಇಂಬ್ಯಾಲೆನ್ಸ್ ಆಗಿ ಸರ್ಕೇಡಿಯನ್ ರಿದಮ್ ಇಂಬ್ಯಾಲೆನ್ಸ್ ಆಗಿ ನಿದ್ರಾಹೀನತೆ ಸಮಸ್ಯೆ ಬರ್ತದೆ. ಅದಕ್ಕೆ ಇವೆಲ್ಲ ತಪ್ಪುಗಳನ್ನ ಮಾಡೋದನ್ನ ಬಿಟ್ಟು ಇವೆಲ್ಲ ಕಾರಣಗಳನ್ನ ಸರಿಪಡಿಸ್ಕೊಂಡು ನಾ ಹೇಳ್ತಕ್ಕಂಥ ಈ ಮನೆ ಮದ್ದನ್ನ ಸರಿಯಾಗಿ ತಾವು ಮಾಡಿ ನೋಡಿ, ಡೇ 1 ಇಂದಾನೇ ನಿಮಗೆ ನಿದ್ದೆ ಬರ್ತದೆ. ಮೊದಲು ಏನ್ ಮಾಡಬೇಕು? ನಾವು ಹೇಳಿದ್ವಲ್ಲ, ಮೊಬೈಲ್ ಟಿವಿ ಬಂದ್ ಮಾಡ್ಬೇಕು. 6 ಗಂಟೆ ಮೇಲೆ ಮೊಬೈಲ್ ಟಿವಿ ನೋಡಬಾರ್ದು. ಅನಿವಾರ್ಯತೆ ಇದ್ರೆ ಮಾತ್ರ ಅವಶ್ಯಕ್ಕೆ ತಕ್ಕಂಗೆ ಬಳಸಬೇಕು. 6 ಗಂಟೆ ಒಳಗಡೆ ಆಹಾರ ಸೇವನೆ ಮಾಡ್ಬೇಕು. ಮ್ಯಾಕ್ಸಿಮಮ್ 7 ಗಂಟೆ ಒಳಗೆ. 9 ಗಂಟೆ ಒಳಗಡೆ ಮಲ್ಕೋಬೇಕು. 8 ಗಂಟೆಗೆ ಮಲ್ಕೊಂಡ್ರೆ ಅದ್ಭುತ. 9 ಗಂಟೆ ಮ್ಯಾಕ್ಸಿಮಮ್. ಹಾಗೇನೆ ಕಂಡೀಷನ್ ನಂಬರ್ 3 ಅಂದ್ರೆ ನಾವು ಮಲಗೋದಕ್ಕಿಂತ ಮೊದಲು ಸ್ನಾನ ಮಾಡೋದು ಬಹಳ ಒಳ್ಳೇದು. ಉಗುರು ಬೆಚ್ಚನ ನೀರು ಅಥವಾ ತಣ್ಣೀರಿನ ಸ್ನಾನ. ನಾವು ಮಲಗಲಿಕ್ಕೆ ಮೊದಲೇ ಒಂದು ಅರ್ಧ ಗಂಟೆ ಸ್ವಲ್ಪ ಕತ್ತಲೆ ಕೋಣೆಯಲ್ಲಿ ಯೋಗ ಪ್ರಾಣಾಯಾಮ ಮಾಡ್ಬೇಕು. ಅನುಲೋಮ ವಿಲೋಮ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ ಮಾಡೋದು. ಹಾಗೆ ಮಲಗೋದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ಬೇಕು? 5ನೇದು ಸ್ಟೆಪ್ ಅಂದ್ರೆ ಅಂಗಾಲಿಗೆ ಮತ್ತು ಅಂಗೈಗೆ, ನೆತ್ತಿಗೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಬೇಕು. ಹೊಕ್ಕಳಿಗೆ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಬೋದು. ಮೂಗಿಗೆ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕ್ಬೋದು. ಕಣ್ಣಿಗೆ ಹಸುವಿನ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಒಂದ್ 2 ಹನಿ ಹಾಕಿ, ಹೀಗೆ ಹಾಕಿ ಮಲಗೋದಕ್ಕಿಂತ ಮೊದಲು ಒಂದು ಕಷಾಯವನ್ನ ಕುಡೀರಿ. ಏನ್ ಕಷಾಯ ಅಂದ್ರೆ ಬಜೆ ಬೇರು. ಆ ಬಜೆ ಬೇರನ್ನ ಒಂದ್ ಅರ್ಧ ಚಮಚ 1 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಇಳಿಸಿ ಆ ಕಷಾಯವನ್ನ ಕುಡಿಬಹುದು. ಅಥವಾ ಗಸಗಸೆ ಪಾಯಸವನ್ನ ಕುಡಿದು ಮಲ್ಕೋಬಹುದು. ಅಥವಾ ಸೋಂಪು ಕಾಳನ್ನ ಒಂದ್ 2 ಚಮಚ 200 ml ನೀರಲ್ಲಿ ಕುದಿಸಿ ಅದನ್ನ 20 ml ಇಳಿಸಿ ಆ ಕಷಾಯವನ್ನ ಒಂದು ಅರ್ಧ ಲೋಟ ಹಾಲಿಗೆ ಬೆರೆಸಿ ಸೇವನೆ ಮಾಡ್ಬೋದು. ಈ ತರದ ಒಂದು ಕಷಾಯಗಳನ್ನ ಮನೆ ಮದ್ದನ್ನ ಮಾಡಿ ಮಲಗೋ ಟೈಮಲ್ಲಿ ಅದನ್ನ ರೆಡಿ ಮಾಡಿ ಇಟ್ಕೋಬೇಕು. ಅದನ್ನ ಕುಡಿದು ಮಲಗಿ ಯೋಗ ನಿದ್ರೆ ಮಾಡ್ತಾ ಮಲಗಿ. ಯೋಗ ನಿದ್ರೆ ಹೇಗೆ ಮಾಡೋದು ಅಂತೇಳಿ ನಾವು ಎಪಿಸೋಡ್ ಮಾಡಿದ್ವಿ. ಆ ಎಪಿಸೋಡನ್ನು ನೋಡಿ, ವೈದ್ಯ ಶ್ರೀ ಚನ್ನಬಸವಣ್ಣ ಯೋಗ ನಿದ್ರೆ ಅಂತ. ನೀವು ಅದನ್ನ ಗಮನಿಸಿ ಆ ಯೋಗ ನಿದ್ರೆ ಮಾಡ್ತಾ ಮಲಗಿ ಡೇ 1 ಇಂದಾನೇ ನಿಮ್ಮ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರ. ಇನ್ನೊಂದು, ಈ ಒಂದು ಭಾಗದಲ್ಲಿ, ಈ ಬೆರಳಿನ ಈ ಭಾಗದಲ್ಲಿ ಕಪ್ಪು ಸ್ಕೆಚ್ ಪೆನ್ ಇಂದ ರೌಂಡ್ ಆಗಿ ಒಂದು ಚುಕ್ಕೆ ಇಟ್ಕೊಳ್ಳಿ. ಇದು ಕೂಡ ಒಂದು ಕಲರ್ ಥೆರಪಿಯ ಒಂದು ಚಿಕಿತ್ಸೆ ಅಂತ ಹೇಳ್ತಾರೆ. ಇದು ಕೂಡ ಗಾಢವಾಗಿ ನಿದ್ರೆ ಬರಕ್ಕೆ ತಮಗೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದರ ಪ್ರಯೋಗ ಮಾಡಿ ನೋಡಿ. 1 ತಿಂಗಳಲ್ಲಿ ಅಥವಾ ಒಂದೇ ದಿನದಲ್ಲಿ ನಿಮಗೆ ಏನು ಅನುಭವ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ. ಇಂಥ ವಿಚಾರಗಳನ್ನ ನಾವು ತಿಳ್ಕೊಂಡು ಚೆನ್ನಾಗಿರಬೇಕು. ನಿದ್ರೆ ಮಾತ್ರ ತೆಗೆದುಕೊಂಡು ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬಾರ್ದು. ಇದಕ್ಕೆ ಈ ವಿಚಾರವನ್ನ ತಿಳಿಸ್ಬೇಕಂತೇಳಿ ಉಚಿತವಾಗಿ 3 ದಿನ ಯೋಗ ಶಿಬಿರವನ್ನ ನಾವು ನಡೆಸ್ತಾ ಇದ್ದೇವೆ ನಮ್ಮ ಆಶ್ರಮದಲ್ಲಿ. ಊಟ, ವಸತಿ ಎಲ್ಲ ಉಚಿತವಾಗಿರ್ತದೆ. ನಿಸರ್ಗ ಚಿಕಿತ್ಸೆ, ಯೋಗ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆ ಮಾಹಿತಿ ಕೊಡ್ತೇವೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಮೊದಲೇ ಹೆಸರು ನೋಂದಾಯಿಸ್ಕೊಳ್ಬೇಕು. ವರ್ಷಕ್ಕೆ ಒಂದೇ ಸರಿ ಇರ್ತದೆ ಈ ಜಾತ್ರೆ, ಆರೋಗ್ಯ ಜಾತ್ರೆ. ಅದರ ಡೇಟ್ ಯಾವುದಂದ್ರೆ ಏಪ್ರಿಲ್ 12, 13, 14. ಏಪ್ರಿಲ್ 12, 13, 14ರಂದು ಈ ಜಾತ್ರೆ ಇದೆ. ಧಾರವಾಡ ತಾಲೂಕು, ಧಾರವಾಡ ಜಿಲ್ಲೆಯ ಮುರ್ಕಟ್ಟಿ ನಮ್ಮ ಗ್ರಾಮದ ಆಶ್ರಮದ ಒಂದು ವಾತಾವರಣದಲ್ಲಿ ಈ ಒಂದು ಆರೋಗ್ಯ ಶಿಬಿರ ನಡೀತದೆ. ಮೊದಲೇ ತಮ್ಮ ಹೆಸರು ನೋಂದಾಯಿಸ್ಕೊಳ್ಳೋದ್ರಿಂದ ನಮಗೇನು ಅನುಕೂಲ ಆಗುತ್ತೆ ಅಂದ್ರೆ ಎಷ್ಟು ಜನ ಬರ್ತಾರೆ ಅನ್ನೋದಕ್ಕೆ ಅನುಗುಣವಾಗಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಹೆಸರು ನೋಂದಾಯಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.